ಶಾಪವಾಗಿದ್ದ ರೌಡಿಸಮ್ ಅನ್ನು ನಾಶ ಮಾಡಿ ಎಲ್ಲರ ಮನೆ ದೇವರ ಸಮಾನನಾಗಿ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದ್ದ ಸಿಂಗಮಲೆ ಮೇಲೆ ಹತ್ಯಾ ಪ್ರಯತ್ನ ನಡೆದಿದೆ. ಈಗ ಮೈಸೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಸಿಂಗಮಲೆ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾನೆ ಎಂದು ಆಸ್ಪತ್ರೆಯ ಮೂಲಗಳು ತಿಳಿಸಿವೆ. ಒಂದೇ ಒಂದ್ಸತಿ ಬಿಟ್ಬಿಡಿ ಸರ್, ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ ನಮ್ಮ ಅಣ್ಣನ. ಅಣ್ಣ ಏನಂದ್ರೆ ನಮ್ ಕಂಠಿನ ನೋಡೋಕೆ ಇಷ್ಟೊಂದ್ ಜನ ಬರ್ತಾ ಇದಾರಲ್ಲ, ಇವರೆಲ್ಲ ಯಾರು? ಎಲ್ರೂ ಸಿಂಗಾಮಲೈ ಸಿಂಗಾಮಲೈ ಅಂತ ಹೇಳ್ತಾ ಇದ್ದಾರೆ. ಪೇಷಂಟ್ ನ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದೀವಿ, ಈಗಲೇ ಏನು ಹೇಳೋಕ್ಕಾಗಲ್ಲ. ಬನ್ನಿ ನೋಡೋಣ. ಕಂಪ್ಲೀಟ್ ರಿಪೋರ್ಟ್ ಬಂದ್ಮೇಲೆ ಹೇಳೋಕ್ಕಾಗೋದು. ನೋ ಡಾಕ್ಟರ್, ಇವನಿಗೆ ಏನೂ ಆಗ್ಬಾರ್ದು. ಹೊರಗಡೆ ಜನ ನೋಡಿದ್ರಲ್ಲ, ಇಡೀ ಕೇರಳನೇ ಬಂದಿದೆ. ಬೇಕಾದ್ರೆ ಫಾರಿನ್ ಇಂದ ಸ್ಪೆಷಲಿಸ್ಟ್ ನ ಕರೆಸಿ. ಮನಿ ಇಸ್ ನಾಟ್ ಎ ಪ್ರಾಬ್ಲಮ್, ಬಟ್ ಇವನ ಜೀವ ಉಳಿಬೇಕು. ನೋಡಿ, ಇಲ್ಲಿ ಯಾರು ನಿಂತ್ಕೋಬಾರ್ದು, ದಯವಿಟ್ಟು ಹೊರಗಡೆ ಹೋಗಿ. ನಿಮ್ ಮನೆ ಕೆಲಸದಾಳು ಕಂಠಿಗೋಸ್ಕರ ಎಷ್ಟು ಜನ ಕಣ್ಣೀರ್ ಹಾಕ್ತಾ ಇದ್ದಾರೆ ನೋಡಿದ್ರ ಸರ್? ನಿಮ್ ಮನೇಲಿ ಸ್ಥಾನ ಇಲ್ಲ ಅಂತ ಹೊರಗೆ ಹಾಕಿದ ಕಂಠಿನ ಎಷ್ಟು ಕೋಟಿ ಜನ ಅವ್ರ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ಅಂತ ನೋಡಿದ್ರ ಸರ್? ಇಷ್ಟೊಂದು ಜನಗಳ ಅಭಿಮಾನ ಸಂಪಾದನೆ ಮಾಡಕ್ಕೆ ಅವನ ಹತ್ರ ಏನಿದೆ? ಹಣ ಇಲ್ಲ, ಆಸ್ತಿ ಇಲ್ಲ, ಅಧಿಕಾರ ಇಲ್ಲ. ಅವನ ಅಸ್ತ್ರ ಯಾವುದು ಅಂತ ಗೊತ್ತಾ ಸರ್? 100 ಜನಕ್ಕೆ ಒಳ್ಳೇದಾಗತ್ತೆ ಅಂದ್ರೆ ಒಬ್ಬನ್ನ ಕೊಲ್ಲೋದಕ್ಕೂ ಸಿದ್ಧ ಅಥವಾ ಸಾಯೋದಕ್ಕೂ ಸಿದ್ಧ ಅಂತ ನೀವು ಹೇಳ್ಕೊಟ್ಟ ಒಂದೇ ಒಂದು ವಾಕ್ಯ. ಆ ಒಂದು ಮಾತೆ ನಮ್ಮ ಜನಗಳ ಪಾಲಿಗೆ ವರ ಆಯ್ತು. ಕಂಠಿನ ಸಿಂಗಮಲೆಯಾಗಿ ಬದಲಾಯಿತು. ಈಗಲೂ ಸತ್ಯನ್ ಮುಚ್ಚಿಟ್ರೆ ಆ ಪಾಪ ನನಗ್ ಸುತ್ತಕೊಡುತ್ತೆ ಯಜಮಾನ್ರೆ. ದೊಡ್ಡ ಮಗಳ ನೆನೆಸ್ಕೊಂಡು ನೀವು ಅಮ್ಮ ಅವರು ಅನುಭವಿಸೋ ಯಾತ್ರೆನ ನೋಡ್ಲಾರ್ದೆ ಕಂಟಿನ್ಯೂನೆಲ್ಲ ಒಂದ್ ಮಾಡ್ಬೇಕು ಅಂತ ಆಸೆ ಪಟ್ಟ. ಹೇಗಾದ್ರೂ ಮಾಡಿ ಅಳಿಯಂದರನ್ನ ಒಪ್ಪಿಸಿ ಕರ್ಕೊಂಬರೋಣ ಅಂತ ನಾನು ಕಂಠಿ ನಿಮ್ಮ ಹತ್ರ ಸುಳ್ಳು ಹೇಳಿ ಶಬರಿಮಲೆಗೆ ಹೋಗ್ತೀವಿ ಅಂತ ತ್ರಿವೇಂದ್ರಂಗೆ ಹೋದ್ವಿ. ಇವರು ನಮ್ಮ ನಾಡಿಗೆ ಕಾಲಿಡೋ ಹೊತ್ತಿಗೆ ಅದು ಬರೀ ರಾಜ್ಯ ಆಗಿರ್ಲಿಲ್ಲ, ರಾವಣ ರಾಜ್ಯ ಆಗಿತ್ತು.